ಅವಳ ಹತ್ರ ಏನಿಲ್ಲ ಅಂತ ಅನ್ನಂಗಿಲ್ಲ. 500 ರೂಪಾಯಿ ಕೊಟ್ಟವಳೆ, ಏನು ತಗೋಬೇಕಂತಾನೆ ಗೊತ್ತಾಗ್ತಿಲ್ಲ ನನಗೆ. 100 ಇಲ್ಲೊಂದು ಡನ್ ಆಗೋಗುತ್ತೆ. ವಿಸಿಲ್ ಹೊಡೆದ್ರು ಕೇಳಿಸಿಲ್ಲ ಇವನಿಗೆ. ಇದೆಲ್ಲ ನೋಡ್ತಾ ಇದ್ರೆ ನನಗೆ ತಗೋಬೇಕು ಅನಿಸ್ತಾ ಇದೆ ನನಗೆ. ಈಗ ನಮ್ಮ ಅಪ್ಪನ ಫ್ರೆಂಡ್ ಅಂಗಡಿಗೆ ಬಂದಿದ್ದೀವಿ. ಅಮ್ಮ ನಾನೇನು ಕರೆಕ್ಟ್ ತಾನೆ? ಥ್ಯಾಂಕ್ಸ್ ಬ್ರೋ. ಸೊ ಇದನ್ನ ವಾಪಸ್ ಹಂಗೆ ಪ್ಯಾಕ್ ಮಾಡ್ಬಿಡೋಣ. ಸೈಜ್ ಅಲ್ವೇ? ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಹಲೋ ನಮಸ್ಕಾರ. ಇವತ್ತಿನ ಕಂಟೆಂಟ್ ಏನಂದ್ರೆ, ಚೆನ್ನಾಗಿ ಹೇಳ್ತಲ್ಲ ಬಿಡು. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಕಂಟೆಂಟ್ ಏನಂದ್ರೆ ವೆಲ್ಕಮ್ ಬ್ಯಾಕ್. ನಾನು ಅದನ್ನ ಕಟ್ ಮಾಡ್ತೀನಿ. ಹೇಳು. ಹೇಳ್ರಪ್ಪ. ಕಣ್ಣಲ್ಲಿ ನೀರ್ ಬರ್ಸೋ ಅನ್ಕೊಂಡ ನಾನು ಹೆಂಗೋ ಮಾಡ್ಲಿ ವಿಡಿಯೋನ. ಏನ್ ಡೌ ಮಾಡ್ತಾಳ ನೋಡ್ರಿ. ಇವತ್ತಿನ ಚಾಲೆಂಜ್ ಏನಂದ್ರೆ, ನಾನು ಇವನಿಗೆ 500 ಕೊಡ್ತೀನಿ, ನಾನು 500 ತಗೋತೀನಿ. ಸೊ ಇವ್ನು ನನಗೆ ಶಾಪ್ ಮಾಡಬೇಕು. ಆ 500 ನಾನು ಇವನಿಗೆ ಶಾಪ್ ಮಾಡಬೇಕು. ನಂಗೆ ದೇವರಣೆ ಗೊತ್ತಿಲ್ಲ ಗೈಸ್ ಏನು ತಗೋಬೇಕಂತ. ನಾನು ಏನು ಡಿಸೈಡ್ ಆಗಿದ್ದೀನಿ ಅಂದರೆ, 500 ರೂಪಾಯಿನ ಚಿಲ್ಲರೆ ಮಾಡಿಸ್ಬಿಟ್ಟು 20 ರೂಪಾಯಿ ಸ್ವೀಟ್ ಕಾರ್ನ್ ಇಸ್ಕೊಂಬಿಟ್ಟು 10 ನಿಮಿಷ ತಿನ್ಬಿಟ್ಟು ಆಮೇಲೆ ಯೋಚನೆ ಮಾಡೋಣ ಅಂದ್ಕೊಂಡೆ. ಇವಳು ನೋಡಿದ್ರೆ ಇದರಲ್ಲಿ 1 ರೂಪಾಯಿನೂ ನನ್ನ ಸ್ವಂತ ಯೂಸ್ ಮಾಡ್ಕೊಳಂಗಿಲ್ವಂತೆ. ಸೊ ಇವಾಗ 500ಗೆ ಎಷ್ಟು ಜಾಸ್ತಿ ಐಟಮ್ಸು, ಎಷ್ಟು ಓದಿ ಐಟಮ್ಸು ಅಥವಾ ಕನೆಕ್ಟ್ ಆಗೋ ಐಟಮ್ಸ್ ತರ್ತೀವಿ ಅನ್ನೋದು ನಮಗೆ ಬಿಟ್ಟಿತ್ತು. ಈಗ ನೀನು ಹೋಗು, ನಾನು ಆಮೇಲೆ ಹೋಗ್ತೀನಿ. ಕವರ್ ಕೊಡು ಆಯ್ತು ಒಂದು. ಸೊ ಗೈಸ್ ನೋಡೋಣ ಏನೇನು ಕವರ್ ಅವರೇ ಕೊಡ್ತಾರೆ ಕವರು. ಚೀಲ ತಗೊಂಡು ಹೋಗ್ಬಿಡು, ತುಂಬ್ಕೊಂಬರಕ್ಕೆ ಹೇಳ್ತೀನಿ. ಗೈಸ್ ದೇವಸ್ಥಾನದ ಮುಂದೆ ಬಿಟ್ಟಿರೋ ಚಪ್ಪಲಿನೆಲ್ಲ ಎತ್ಕೊಂಡ್ಬಂದ್ಬಿಟ್ಟು. ಸೀರಿಯಸ್ಲಿ ನನಗೆ ಏನು ತಗೋಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಅವಳ ಹತ್ರ ಏನಿಲ್ಲ ಅಂತ ಅನ್ನಂಗಿಲ್ಲ. 500 ರೂಪಾಯಿ ಕೊಟ್ಟವಳೆ, ಏನು ತಗೋಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಇನ್ನು ನೋಡೋಣ ಎಷ್ಟೊತ್ತಾಗುತ್ತೆ, ನನ್ನ ಸರ್ಚಿಂಗ್ ಗೊತ್ತಿಲ್ಲ. ಗೈಸ್ ನನ್ನ ಹತ್ರ ಒಂದು ಮಸ್ತಾಗಿ ಪ್ಲ್ಯಾನ್ ಬಂತು. ಇಲ್ಲಿ ಗನ್ಗೆ ಅಂಗಡಿ ನೋಡ್ಬಿಟ್ಟು ನಾನೇನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ, ಶಿಸ್ತಾಗಿ ಒಂದು ಬಾಗ್ನ ಥರ ಕೊಟ್ಬಿಡೋಣ. ಬೇಕಂದರೆ 100 ರೂಪಾಯಿ ಸೀರೆ ಇಸ್ಕೊಂಡು ಒಂದು ಮೊರ ಅರ್ಶಿನ ಕುಂಕುಮ ತಗೊಂಡ್ಬಿಡೋಣ ಅಂತ ಇದ್ದೀನಿ, ಯೋಚನೆ ಮಾಡ್ತಾಯಿದ್ದೀನಿ. ಬೆಸ್ಟ್ ಅದೇ ಅನಿಸುತ್ತೆ ಗೈಸ್, ಹೋಗ್ಬಿಡೋಣ. ಫಸ್ಟ್ ಹೋಗಿ ಮರ ಇಸ್ಕೊಂಬರೋಣ. ಮರ ಇಸ್ಕೊಂಬಂದ್ಬಿಟ್ಟು 2 ವ್ಯಾಲ್ಯೂಯಬಲ್ ಐಟಮ್ಸ್ ತೊಗೊಂಡು ಆಮೇಲೆ ಬಂದು ಇಲ್ಲಿ ತೊಗೊಳ್ಳೋಣ. ಜೋಳ ತಿನ್ಕೊಂಡು ಕೂತ್ಕೊಂಡ್ಬಿಡೋಣ ಇಲ್ಲೇ. ಫಸ್ಟ್ ಇನ್ವೆಸ್ಟ್ಮೆಂಟು 100 ಮಾರ್, ಮಿಕ್ಕಿರೋ 400 ಇದೆ. ನೋಡೋಣ. ಅದಕ್ಕೆ ಒಂದು ಬಳೆ, ಆಮೇಲೆ ವಾಳೆ ಎಲ್ಲ ಬೇಡ, ಅವಳು ಹಾಕಲ್ಲ ವಾಳೆ ಎಲ್ಲ. ನೋಡೋಣ ಒಂದು ಬಳೆ ಇಟ್ಕೊತೀನಿ. ನಿನ್ನೆ ತಾನೇ ಬಳೆ ಹಾಕಿ ನೋಡ್ತಾ ಇದ್ದೆ, ಅವಾಗ ನನ್ನ ಫುಲ್ ಇಲ್ಲಿ ಸ್ಟಕ್ ಆಗ್ತಾಯಿತ್ತು. ಅವಳು ಆರಾಮಾಗಿ ಹೋಗ್ತಾಯಿತ್ತು. ಸೊ ಅದೇ ಕ್ಯಾಲ್ಕುಲೇಷನ್ ಮೇಲೆ ತೊಗೊಂಡಿದ್ದೀನಿ 2 4 ಆಗ್ತಾಳೋ ಬಿಡ್ತಾಳೋ ನನ್ನ ದೇವರಾಣೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಂತೂ ನಾನು ತಟ್ಟೆ ಫಿಲ್ ಮಾಡಬೇಕು. ಮತ್ತು ನಾನು ಇದರಲ್ಲಿ 150 ಹೋದರೆ ಸೀರೆ ಬದಲು ಇನ್ಸ್ಟೆಂಟ್ ಬ್ಲೌಸ್ ಪೀಸ್ ಹಾಕ್ಬಿಡ. ಗೈಸ್ ಏನು ತೊಗೋಬೇಕಂತಾರೆ ಗೊತ್ತಾಗ್ತಿಲ್ಲ. 240 ರೂಪೀಸ್ ಮಿಕ್ಕಿದೆ. ಬರೀ ಹೂವು, ಇದೊಂದು ತಟ್ಟೆ, ಬಳೆ ಮಾತ್ರ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನು ಏನು ತೊಗೋತೀನಿ ಗೊತ್ತಿಲ್ಲ, ನೋಡೋಣ. ಮಲ್ಲಿಗೆ ಫೈನಲಿ ಇನ್ನು ಎಲೆ, ಸೀರೆ ಒಂದು ತೊಗೋಬೇಕು. ಟ್ರೈ ಮಾಡೋಣ ಬಾ. ಹಾಂ ಅಕ್ಕ, ಯಾವ ಯೂಟ್ಯೂಬ್ ಚಾನಲ್ ಇದು? ನನ್ನ ಹೆಂಡತಿ ನಾನು ಚಾಲೆಂಜ್ ಮಾಡ್ತಾ ಇರೋದು. ಗೈಸ್ ಈ ಪ್ರೈಸನ್ನು ನನಗೆ ಯಾರಿಗೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ತಗೊಂಡ್ರೆ ಸುಮ್ಮನೆ ವೇಸ್ಟ್ ಮಾಡಿಬಿಡ್ತಾಳೆ, ಅವಳು ಹಾಕ್ಕೊಳ್ಳಲ್ಲ. ಬಟ್ ನೆನೆಯೋ ಫಿಲ್ ಮಾಡೋಕ್ಕಾದ್ರೆ ಒಂದು ಬ್ಲೌಸ್ ಪೀಸ್ ಆದರೂ ತೊಗೊಳ್ಳೋಣ. ಅಂಕಲ್ ಸಿಂಗಲ್ ಬ್ಲೌಸ್ ಪೀಸ್ ಸಿಗುತ್ತಾ? ಕೊಡಿ, ಒಂದು ಚೆನ್ನಾಗಿರುತ್ತೆ. ಪ್ಲಾಸ್ಟಿಕ್ ಅದು 100 ಗೈಸ್ ನನ್ನ ಸೆಲೆಕ್ಷನಲ್ಲಿ ಫಸ್ಟಿಗೆ ಏನೇ ಒಳ್ಳೆ ತೋರಿಸ್ತೀನಿ.
ಗೈಸ್ 140 ಮಾಡ್ತಾರಂತೆ 100. ನಂಗೆ ಇದ್ರ ಬಗ್ಗೆ ನಾಲೆಜೇ ಇಲ್ಲ ಗೈಸ್. ಥ್ಯಾಂಕ್ಸ್ ಅಂಕಲ್. 100 ರುಪೀಸ್ ಕೊಟ್ಟಿದ್ದಾರೆ. ನಾನು ಇವಾಗ ಬ್ಲೌಸ್ ಪೀಸು, ಹೂವು, ಬಳೆ ತೊಗೊಂಡಿದ್ದೀನಿ. ಇವಾಗ ತೊಗೊಳ್ಳೋ ಎಲೆ ನಾಳೆ ನಮ್ಮನೆ ಪೂಜೆಗಾದರೂ ಆಗ್ಬಿಡುತ್ತೆ ಅನ್ಕೋತಾ ಇದ್ದೀನಿ. ಅಷ್ಟ ನಮ್ಮದು ಹಿಂದೂ ಸಂಪ್ರದಾಯ ಇದು, ಅದಕ್ಕೆ ಸಿಗೋದಿಲ್ವಾ? ಸೊ ಇಂಡಿಯನ್ ಟ್ರೆಡಿಷನ್ ಆಗ್ಬಿಟ್ಟು ಕ್ಲಿಪ್ ಏನು ತಗೋತಾ ಇದ್ದೀನಿ ಅಂದರೆ ಯಾವಾಗಲೂ ಹೊಡೆದಾಕೊಟ್ಟೋಗಿ ಹೋಗೋದು ಕ್ಲಿಪ್ಪು. ನನ್ನ ಮುಂದೆನೇ ಎಷ್ಟೊಂದು ಮಾಡ್ತಿದ್ದೆ. ಸೊ ಇಲ್ಲಿರೋದು 20 ಇದೊಟ್ಟು. ಸೊ ಗೈಸ್ ಇವ್ರು ನನಗೆ 10 ರುಪೀಸ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಇದೀನಿ ಇಷ್ಟಕ್ಕೆ ಎಷ್ಟಾಯಿತು? 430 ರುಪೀಸ್ ಖಾಲಿಯಾಗಿದೆ. ಬೇಕಿರೋ 70 ರುಪೀಸ್ ಇದೆ. ಇದು ಫ್ರೂಟ್ಸ್ ಆ್ಯಡ್ ಮಾಡಿಬಿಡ್ತೀನಿ, ಅವಾಗ ವೆಯ್ಟು ಫಿಲ್ ಆಗುತ್ತೆ. ಆಮೇಲೆ ಇದಕ್ಕೊಂದು ಕವರ್ ತಗೋತೀನಿ. ಸೊ ಅಲ್ಲಿಗೆ ನನ್ನ ಪರ್ಚೇಸ್ 500 ವ್ಯಾಲ್ಯೂಯಬಲ್ ಅನಿಸ್ತಾ ನನಗನ್ನಿಸ್ತಾ ಇದೆ. ಅವಳಿಗೆ ಏನು ಅನಿಸುತ್ತೆ ಗೊತ್ತಿಲ್ಲ. ಎರಡು ನೋಡೋಣ. ಅಣ್ಣ ಕವರ್ ಸಿಗುತ್ತಾ ದೊಡ್ಡದು? ಈ ಪ್ಲೇಟ್ ಹೋಗೋ ಅಷ್ಟು ಗೈಸ್. ಕವರ್ಗೂ ಪೇ ಮಾಡಬೇಕು, ನನ್ನ ಹತ್ರ ಆಪ್ಷನ್ ಇಲ್ಲ. ಹಂಗೆ ಫ್ಯಾಮಿಲಿ ವ್ಲಾಗ್ಸು ನಂದು ನನ್ನ ವೈಫ್ದು ಕಂಟೆಂಟ್ ಇದೆ. ವಾ ಇದಕ್ಕೇನಂತ ಐಲೈನರ್ ಅದೆಲ್ಲ ಬೇಡ ಗೈಸ್. ಅವಳ ಹತ್ರ ಬೇಜಾನೈತೆ, ಸುಮ್ಮನೆ ವೇಸ್ಟ್ ಆಗೋಗುತ್ತೆ. ರುಪೀಸ್ ಬೆಸ್ಟ್. ನಾವು ಆ್ಯಪಲ್ಲು ಬಾಳೆಹಣ್ಣು ಎಲ್ಲ ಹಾಕ್ಬಿಡೋಣ. ಆ್ಯಪಲ್ಲು ಬಾಳೆಹಣ್ಣೆಲ್ಲ ಸಿಗಲ್ಲ, ಬಾಳೆಹಣ್ಣು ಸಿಗುತ್ತೆ. ಏನು ಸಿಗುತ್ತೆ ನೋಡೋಣ. ಇಷ್ಟು ಕಾಸು ಅವ್ರಿಗೆ ಡೈರೆಕ್ಟ್ ಕೊಡ್ತೀನಿ, ನನ್ನ ಫುಲ್ಲಲ್ಲಿ ಕ್ಲಿಯರ್ ಆಗಿಬಿಡುತ್ತೆ. ಅವ್ರು ಏನು ಹಣ್ಣು ಕೊಡ್ತಾರೆ ಅದನ್ನು ಈ ತಟ್ಟೆಗೆ ಹಾಕ್ತೀನಿ, ಅಲ್ಲಿಗೆ ನಂದು ರನ್ ಆಗೋಗುತ್ತೆ. ನಾನು ಈ ಲೇಟ್ ಕ್ರಾಸಲ್ಲಿ ನಮ್ಮ ದೊಡ್ಡಪ್ಪ ಸಿಕ್ಕಿದ್ರಂತ ಮಾತಾಡ್ಕೊಂಡು ನಿಂತಿದ್ದೀನಿ. ಇವ್ರು ನೋಡಿದ್ರೆ ಏನೇನೋ ಭಾರಿಯಾಗಿ 500 ರೂಪಾಯಿಗೆ ದೊಡ್ಡ ದೊಡ್ಡ ಐಟಮ್ ತರ್ತಾ ಇದ್ದಾರೆ. ಏನು ತೊಗೊಂಡಿದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ ನಮಗೆ. ನಮ್ಮ ದೊಡ್ಡಪ್ಪನ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಡೋಣ, ರಿಟೈರ್ಮೆಂಟ್ ಆಗಿದೆ. ಕಂಗ್ರ್ಯಾಟ್ಸ್ ದೊಡ್ಡಪ್ಪ. ಎಷ್ಟು ವರ್ಷ ಮಾಡಿದ್ದು ನೀವು ಕೆಲಸ? 43 ವರ್ಷ ಕೆಲಸ ಮಾಡಿ ಫೈನಲಿ ರಿಟೈರ್ ಆಗಿದ್ದಾರೆ. ಇವಾಗ ಪಾರ್ಟಿ ಕೊಡಿಸಿಲ್ಲ ಇನ್ನು. ಬರ್ತ್ಡೇ ಬೇರೆ ಬರ್ತಾ ಇದೆ, ಪಾರ್ಟಿ ಕೊಡಿಸ್ತಾರೆ. ಅಲ್ಲಿ ಹೋಗ್ಬಿಟ್ಟಿದ್ದು ಬಾಳೆಹಣ್ಣು ಅಷ್ಟೇ ಇರೋದು. ತೆಂಗಿನಕಾಯಿ ಹಾಕ್ಬಿಡೋಣ. ಕಾಯಿಗೆ 50 ರೂಪಾಯಿ ಅಂತ. 15 ರೂಪಾಯಿ ಮಿಕ್ಕುತ್ತೆ. 2 ಬಾಳೆಹಣ್ಣು ತಗೋ. ಫೈನಲಿ ನಾನು ಫುಲ್ ಅಮೌಂಟು ಎಲ್ಲ ಕಟ್ ಮಾಡಿದ್ದೀನಿ. ಮಿಕ್ಕಿರೋದು ಏನು ಮಿಕ್ಕಿಲ್ಲ ಇವಾಗ ನನಗೆ. ಇವಾಗ ಕಾಯಿ ಮತ್ತು ಏಲಕ್ಕಿ ಬಾಳೆಹಣ್ಣು ತಗೋತಾ ಇದ್ದೀನಿ. ಎರಡು ಕಾಸ್ಟ್ಲಿನೇ. ಇದು ಕಾಸ್ಟ್ಲಿ, ಅವಳಿಗೆ ಏನು ವ್ಯಾಲ್ಯೂ ಅನಿಸುತ್ತೆ ಗೊತ್ತಿಲ್ಲ, ನೋಡೋಣ. ನಿಮಗೆ ವ್ಯಾಲ್ಯೂಯಬಲ್ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ಗೈಸ್ ನನ್ನ 500 ಈ ಥರ ಕಂಪ್ಲೀಟ್ ಆಗ್ತಾಯಿದೆ. ಕ್ಲಿಪ್ಪು, ಬ್ಲೌಸ್ ಪೀಸು, ಹೂವು, ಕಾಯಿ, ಬಾಳೆಹಣ್ಣು, ಈ ಬ್ಯಾಂಗಲ್ ಒಂದು ನನಗೆ ಇಷ್ಟ ಆಯಿತು. ಆಮೇಲೆ ಎಲೆ ಅಡಿಕೆ, ಕುಂಕುಮ ತೊಗೊಂಡಿದ್ದೀನಿ. ಮೇಯ್ನ್ ಗೈಸ್ ನನಗೆ ಪ್ಲೇಟ್ ಹೆವಿಯಾಗಿ ಇಷ್ಟ ಆಯಿತು. ತೊಗೋಬೇಕಂತ ಇದೆ ಅವಾಗಿಂದ. ಈ ರೀತಿ ತೊಗೊಂಡಿದ್ದೀನಿ. ಸೀರಿಯಸ್ಲಿ ಏನು ಇಷ್ಟಿಷ್ಟು ದೊಡ್ಡದಾಗಿ ತೊಗೊಂಡಿದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆನ್ ದ ವೇ ಸಿಕ್ಕಿದ್ದಾರೆ, ತೋರಿಸ್ತೀನಿ ಬನ್ನಿರಿ. ವ್ಲಾಗ್ ಮಾಡ್ತಾ ಇದ್ದಾನೆ ಇವನು. ವಿಸಿಲ್ ಹೊಡೆದ್ರು ಕೇಳಿಸಿಲ್ಲ ಇವನಿಗೆ. ಏನು ಮುಚ್ಚಿಟ್ಕೊತಾನೆ. ನಾನೇನು ತಗೊಂಡೆ ಅಂತ ಆಗಲೇ ಬಂದು ನೋಡ್ತಾಳೆ. ಇಷ್ಟು ದೊಡ್ಡದಾಗ 500 ರೂಪಾಯಿಗೆ ತೊಗೊಂಡಿದ್ದಾನೆ. ಸೈಕು ಇಷ್ಟು ದೊಡ್ಡದಾಗ 500 ರೂಪಾಯಿಗೆ ತೊಗೊಂಡಿದ್ದಾನೆ. ನನಗೆ ಏನು ತೊಗೋಬೇಕು ಗೊತ್ತಾಗ್ತಿಲ್ಲ, ಅದಕ್ಕೆ ಹುಡುಕಾಡ್ತಾ ಇದ್ದೀನಿ. ಆಮೇಲೆ ಟೈಮ್ ವೇಸ್ಟ್ ಆಗಬಾರ್ದಂತ. ಅವಳದು ಟರ್ನ್ ಬರೋಕ್ಕಿಂತ ಮುಂಚೆನೇ ಓಡ್ ಬಂದ್ಬಿಟ್ಟವಳು ನೋಡಿ. ಬರೀ ಮೊದಲು ಇವಾಗ ಇವಳನ್ನ ಕರ್ಕೊಂಡು ಹೋಗು, ನಾನು ಇದನ್ನು ಹೋಗ್ಬಿಟ್ಟು ಅಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ. ನೆಕ್ಸ್ಟ್ ನೀನು ಕಂಟಿನ್ಯೂ ಮಾಡು, ಬೇಗ ಬಾ. ದೊಡ್ಡಪ್ಪನ ಅಲ್ಲಿ ನಿಂತ್ಕೊಂಡು ಓಡಾಡ್ಕೊಂಡು ಬರ್ತಾ ಇದ್ದೆ. ದೊಡ್ಡಪ್ಪ ಸಿಕ್ತು, ಮಾತಾಡ್ತಾ ಇದ್ದೆ. ಆಮೇಲೆ ನೋಡಿದ್ರೆ ಏನು ದೊಡ್ಡದಾಗ ಹಿಡ್ಕೊಂಡು ಬಂದಿದ್ದಾನೆ. ಏನೋ ಐತೆ. ಸೀರಿಯಸ್ಲಿ ಇವ್ನಿಗೆ ಏನು ತೊಗೋಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಹುಡುಗಿರ್ಗಂದ್ರೆ ಅಲ್ಲಿ ನೋಡ್ರಿ ಶಿಸ್ತಾಗಿ ಲಿಪ್ಸ್ಟಿಕ್ಗಳು, ಆಮೇಲೆ ಇಲ್ಲಿ ಬಳೆಗಳು, ಬ್ಯಾಗ್ಗಳು ಆ ಥರ ಸಿಕ್ಬಿಡುತ್ತೆ ಈಸಿಗೂ. 100 ರೂಪಾಯಿಗೆಲ್ಲ 4-5 ಐಟಮ್ ಎತ್ಕೊಂಡ್ಬಿಡ್ಬೋದು. 500 ರೂಪಾಯಿಗೆ ಅಂದ್ಬಿಟ್ಟು ನಾನೇ ಜೋಶಲ್ಲಿ ಬಾ ಮಾಡೋಣ ಚಾಲೆಂಜ್ ಅಂದೆ. ಇವತ್ತೇ ಓಡಿಸ್ಕೊಂಬಂದೆ. ಒಂದು ಐಟಮ್ ಗೊತ್ತಾಗ್ತಾ ಇಲ್ಲ ಅವ್ನಿಗೆ ಏನು ತೊಗೋಬೇಕಂತ. ಅಯ್ಯೋ ಅವನು ಬಡ್ಕೋತಾನೆ ಜಾಕಿ ಅಂತ. ತೊಗೊಂಡೋಗ್ತೀನಿ ನೋಡು, ಬಾ. ಇರಿ ನಾನು ನೋಡ್ತೀನಿ, ಆಮೇಲೆ ಹೇಳ್ತೀನಿ. ಸುಮ್ಮನೆ
ಇದನ್ನ ಕೊಟ್ಬಿಡ್ಲ ಅವನಿಗೆ. ಹುಡುಗರಿಗೆ ಏನು ಸಿಗ್ತಾ ಇಲ್ಲ ಗುರು. ಇದೆಲ್ಲ ನೋಡ್ತಾ ಇದ್ರೆ ನನಗೆ ತಗೋಬೇಕು ಅನಿಸ್ತಾ ಇದೆ. ನನಗೆ ಐಡಿಯಾ ಸಿಕ್ತು ನನಗೆ. ಶಾರ್ಟ್ಸ್ ಬೇಕು ಅಂತಿದ್ದ. ಹುಡುಗರಿಗೆ ಸಿಗುತ್ತಾ ಇಲ್ಲಿ? ಯಾರು ಇಲ್ಲಿ ಶಾರ್ಟ್ಸು ಕಮ್ಮಿ ಮಾಡಿಕೊಡ್ತೀರಾ? ಫಿಕ್ಸ್ಡಾ? ಬೇರೆ ಐಟಮ್ ತಗೊಳಕ್ ಕಾಸು ಕಮ್ಮಿ ಆಗೋಗುತ್ತೋ? ಇದೇ ಇಸ್ಕೊಂಡ್ಬಿಡ್ಲ ಇಲ್ಲಾಂದ್ರೆ 150 ಆಗುತ್ತಾನೆ ಅವನಿಗೆ? ಆಗುತ್ತೆ. ನಂಗೆ ಆಗುತ್ತೆ ಅಂದರೆ ಹಂಗಾಗುತ್ತೆ. ನಂಗೆ ಲೂಸ್ ಆದರೆ ನಂಗೆ ಹಂಗಾಗುತ್ತೆ. ಅಪ್ಪು ಸಾಂಗ್ ಹಾಕಿದ್ದೀರಾ, ಕಮ್ಮಿ ಮಾಡಿಕೊಡಿ, ಸ್ವಲ್ಪ ಕಮ್ಮಿ ಮಾಡಿ. ನೋಡಿ ಗಾಯ್ಸ್ ಏನೆಲ್ಲ ಡೌ ಮಾಡ್ತಾಳೆ. ಅದೇ ಥ್ಯಾಂಕ್ಸ್ ಅಂಕಲ್. ಡನ್. ಒಂದಾಯಿತು ಸದ್ಯಕ್ಕೆ. 350 ಬ್ಯಾಲೆನ್ಸ್ ಇದೆ. 150 ಆಯ್ತು ಈಗ. ಇನ್ನು ಸ್ವಲ್ಪ ಜಾಸ್ತಿ ಪಾತ್ರೆ ತೊಳೆ ಅಂತ ಇದು ಕೊಟ್ಬಿಡ್ಲ? ಬೆಲ್ಟ್ ಎಷ್ಟು? ನಾನು ಹಾಕಲ್ಲ. ಬಾರೋ ಜಾಕಿ ತಗೊಂಡ್ಬಿಡೋಣ. ಇಲ್ಲಿ ನೋಡಿ, ರೋಡಲ್ಲಿ ಸಿಗ್ತಾ ಇದ್ದಾನೆ. ಏನ್ ಮಾಡಿದೆ ಇಲ್ಲಿ? ಅಯ್ಯೋ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಇಲ್ಲೇನಕ್ಕೂ ಬಂದೆ? ಇಲ್ಲಿವರೆಗೂ ಅಲ್ಲಿವರೆಗೂ ಬಂದೆ. ನೀವು ಅಲ್ಲೇ ಇರ್ತೀರಾ ಅನ್ಬಿಟ್ಟು ಇನ್ನೇನು ಹಿಂಗ್ ಹೋಗ್ಬಿಟ್ಟು ಅಲ್ಲಿ ಹೋಗಿ ಕುತ್ಕೊಂಡ್ಬಿಡೋಣ, ವಾಪಸ್ ಇದ್ರ ಹತ್ರ ಕಿಚನ್ ಹತ್ರ ಅಂದ್ಬಿಟ್ಟು ಹಿಂಗ್ ಬಂದ್ರೆ ನೀವು ಇಲ್ಲಿ ಸಿಕ್ಬಿಡ್ರಿ. ಬಾ, ನಿಂಗೆ ಏನ್ ಬೇಕು ಹೇಳು? ನಂಗೆ ಗೊತ್ತಿಲ್ಲ. ನಿಂದ ಆಗೋಯ್ತಲ್ಲ. ನಿಂಗೆ ಕೇಳುತ್ತಾ? ಹೋಗು. ಮತ್ತೆ ಯಾಕೆ ಬಂದೆ? ಮನೆಗೆ ಹೋಗಿ ಏನು ತಗೋತಾಳೆ ನೋಡೋಣ. ಎಷ್ಟು ಖಾಲಿ ಮಾಡಿದ್ಲು? 150. 150 ಖಾಲಿ ಆಯ್ತು. ಬೇಡ, ನೀನ್ ಮೋಸ ಆಗುತ್ತೆ. ನೀನ್ ಹೋಗು. ಆಯ್ತು, ನೀವ್ ಹೋಗಿ ಮೋಸ ಆಗುತ್ತೆ. ಬಾಯ್ ಮಾಡ್ಬಿಡು, ಬಾಯ್ ಮಾಡ್ಬಿಡು. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗಾಯ್ಸ್ ಇವರು? ಈಗ ನಮ್ಮ ಅಪ್ಪನ ಫ್ರೆಂಡ್ ಅಂಗಡಿಗೆ ಬಂದಿದ್ದೀವಿ. ಅಮ್ಮ, ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಜಾಕಿ ಸಿಗುತ್ತಾ? ಜಾಕಿ ಅಂಡರ್ವೇರ್. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ನಾನೇ ಹಸ್ಬೆಂಡಿಗೆ ನಂದು ಚಾಲೆಂಜ್ ನಡೀತಿದೆ. 500 ರುಪೀಸಲ್ಲಿ ಮೆನ್ಸಿಗೆ ಎಷ್ಟಾಗುತ್ತೋ ಅಷ್ಟು ಐಟಮ್ ತಗೋಬೇಕು. ಅದಕ್ಕೆ ಕಲರ್ಸ್ ಇದೆ ಅದರಲ್ಲಿ. ಇದೇ ಕೊಡಿ ಅಣ್ಣ, ಇದು ಚೆನ್ನಾಗಿದೆ. ನಾನು ಇದೊಂದು ತಲೆಯಲ್ಲಿ ಇತ್ತು, ಇದೊಂದೇ ಅಂಗಡಿಗೆ ಹೋಗ್ತೀನಿ, ಎಲ್ಲ ತಗೋಬಿಡ್ತೀನಿ ಅಂತ. ಜಾಕಿ ಒಂದು ಮಿಸ್ ಆಯಿತು. ತಗೊಳ್ಳಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಇವಾಗ ಫೈನಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲೋಗೋಣ ಬಾ. ಫೈನಲಿ ಇವಾಗ ನನಗೆ ಹುಡುಗರಿಗೆ ಏನು ಸಿಗುತ್ತೋ ಅದನ್ನು ತಂದಿದ್ದೀನಿ. ಅವರು 450 ರುಪೀಸ್ ಟಿ ಶರ್ಟ್ನ 500 450 ಇದು ನನಗೆ ಗೊತ್ತಿಲ್ಲ. 400 ದಿನೊಂದು ತೋರಿಸಿದ್ರು, ಅದಷ್ಟು ಚೆನ್ನಾಗಿರಲಿಲ್ಲ. ಸೊ ನಾನು ಬೇರೆ ಕ್ವಾಲಿಟಿ ತೊಗೊಂಡೆ. ಅದು ಚೆನ್ನಾಗಿದೆ. ಇವಾಗ ಒಂದು ಶಾರ್ಟ್ಸು ಮತ್ತು ಇದು ಶಾರ್ಟ್ಸ್ ಕೇಳ್ತಾ ಇದ್ದ ಅವನು, ಬೇಕು ಇನ್ನೂ ಜಾಸ್ತಿ ಬೇಕು ಅಂತ. ಜಾಕಿನೂ ತೊಗೊಂಡು ಇದೇ ಮನೇಲಿ, ಬಟ್ ತೊಗೊಂಡಿದ್ದಿದ್ರೆ ಚೆನ್ನಾಗಿರೋದು. ಆ್ಯಂಡ್ ಇಲ್ಲಿ ಯಾವುದೂ ಹುಡುಗರಿಗೆ ತೊಗೊಳ್ಳೋ ಥರ ಐಟಮ್ಸ್ ಹುಡುಗಿರಿಗೆ ಸಿಗೋ ಥರ ಹುಡುಗರಿಗೆ ಯಾವುದೂ ಐಟಮ್ ಸಿಗೋಲ್ಲ. ಮಲ್ಲೇಶ್ವರಮ್ಲಾಗಲಿ ಎಲ್ಲಾದರೂ ಆಗಲಿ ನಮ್ದೆಲ್ಲ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಇರುತ್ತೆ, ಕಮ್ಮಿಗೆಲ್ಲ ಇರುತ್ತೆ. ಅದು ಕ್ವಾಲಿಟಿ ಹೆಂಗಾದರೂ ಇರಲಿ ಅದ್ರ ಬೇಸಿಸ್ಸು. ಇವ್ರಿಗೆ ಆ ಥರ ಕ್ವಾಲಿಟಿ ಬೇಸಿಸ್ ಸಿಗುತ್ತೆ, ಬಟ್ ಸ್ಟಾರ್ಟಿಂಗ್ ಪ್ರೈಸೇ 350 500 ಆ ಥರ ಇರುತ್ತೆ. ಸೊ ಇವಾಗ ಏನಾಗುತ್ತೋ ಒಂದು ಶಾರ್ಟ್ಸು ಮತ್ತು ಒಂದು ಟಿ ಶರ್ಟ್ ತೊಗೊಂಡಿದ್ದೀನಿ. ಅವ್ನು ಏನೇನು ತೊಗೊಂಡಿದ್ದಾನೆ ಏನಾಗುತ್ತೆ ನೋಡೋಣ ಬನ್ನಿ ಇವಾಗ. ಸೀರಿಯಸ್ಲಿ ಇವನು ಏನು ಟಾಸ್ಕ್ ಕೊಟ್ಟಿದ್ದಾನೆ ಅಂದರೆ, ಹೇಳೋ ಏನೇನು ತೊಗೊಂಡವನು ಅಂದರೆ ಹೇಳ್ತಾನೇ ಇಲ್ಲ. ಫೋನ್ ನಾನು ವ್ಲಾಗ್ ಮಾಡ್ತೀನಿ ಕೊಡೋ ಅಂದ್ರೂ ಕೊಡ್ತಾ ಇರಲಿಲ್ಲ ಅಣ್ಣ. ನಾನು ತೊಗೊಂಡು ವಿಡಿಯೋ ನೋಡ್ಬಿಡ್ತೀನಿ ಅವನು ಏನೇನು ತೊಗೊಂಡಿದ್ದಾನೆ ಅಂತ ಅಂದ್ಬಿಟ್ಟು. ನಾನೇ ಇವನ್ರಿ ಕೈ ಮುಕ್ಕಲ್ಲಿ ದೇವರು ಯಾವ ಇವೆಲ್ಲ
ಹೆಂಗೆ ಹೇಳ್ತವನಂದ್ರೆ ನಾನು ತಗೊಂಡಿರೋ ಐಟಮ್ನ ರಿವೀಲ್ ಮಾಡೋ ಸಮಯ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆಯ್ತು. ಸೊ ನಾನು ಕೊಡ್ತಾ ಇದ್ದೀನಿ ಬಾಗಣ ಥರ. ಇದೇ ಕ್ಲಿಪ್ಪು ಅವಳು ಹೊಡೆದಾಕೋತಾ ಇರ್ತಾಳೆ ಅಂದ್ಬಿಟ್ಟು ಕೊಟ್ಟಿದ್ದೀನಿ. ಕರೆಕ್ಟ್ ತಾನೆ? ಥ್ಯಾಂಕ್ಸ್ ಬ್ರೋ. ಗೈಸ್ ಆಮೇಲೆ ಇದು ಇರೋದೆಲ್ಲ ಹಾಕ್ಬಿಡ್ತೀನಿ ಗೈಸ್ ಇವಾಗ ಅವಳಿಗೆ. ಈ ಬಟ್ಟೆಯಲ್ಲಿ ಅಕ್ಕೋ ಏನಾಗುತ್ತೆ ಯಾವ್ದಾದ್ರೇನು ಪ್ಲೇಟ್ ಎಲ್ಲ ತಂದ್ಬಿಟ್ಟಿದ್ಯಮ್ಮ. 500 ರೂಪಾಯಿಗೆ ಇಷ್ಟೊಂದೆಲ್ಲ ಗೈಸ್ ಸಿಗ್ತಾ? ಇಲ್ಲಿ ನೋಡಿ ಕೈ ಆಗುತ್ತಾ ಕರೆಕ್ಟ್ ಪರ್ಫೆಕ್ಟ್ ಆಗಿ ತಗೊಂಡಿದ್ದೀನಿ. ಹೌದಾ? ಹೆಂಗೆ ನನ್ಗೆ ಇಲ್ಲಿ ಲಾಕ್ ಆಗುತ್ತೆ ಅಂದ್ರೆ ಅವಳಿಗೆ ಅಲ್ಲಿ ಕರೆಕ್ಟ್ ಆಗಿ ಆಗುತ್ತೆ ಅಂತ. ಈ ಡ್ರೆಸ್ ಅಲ್ಲಿ ಏನೇನ್ ಹಾಕ್ಸ್ತಾವ್ ನೋಡ್ರಿ ಗೈಸ್ ತಿರುಗ್ ಸರಿ ಮಾಡ್ಕೊ. ಸೊ ಆಯ್ತಲ್ಲ. ಆಮೇಲೆ ಇದೆಲ್ಲ ಹಂಗೆ ಕೊಟ್ಬಿಡೋಣ ಗೈಸ್, ಇದೆಲ್ಲ ಎತ್ತದ್ ಬೇಡ. ಇದು ಒಂದು ಸೆಕೆಂಡ್. ಅಣ್ಣ ಫೈನಲಿ ಎಲ್ಲಿದ್ದಣ್ಣ ನೀನ್ ಇಷ್ಟ ದಿನ? ಏಕೆ ಇಷ್ಟ ಆಯ್ತಾ? ಚೆನ್ನಾಗಿದೆ. ನೆಕ್ಸ್ಟ್ 2 ತೂಕ ಹಾಕೋಣ ಗೈಸ್, ಯಾವುದು ವ್ಯಾಲ್ಯೂಯಬಲ್ ಅನ್ಸುತ್ತೆ ಅಂತ. ಸೊ ಇದನ್ನ ವಾಪಸ್ ಹಂಗೆ ಪ್ಯಾಕ್ ಮಾಡ್ಬಿಡೋಣ. ಇದನ್ನ ಸೈಡಾಗಿ ಇಡೋಣ ಗೈಸ್. ಇವಾಗ ನನ್ನ ಟರ್ನ್. ಸೀರಿಯಸ್ ಆಗಿ ನಾನು ಅವಾಗಿಂದ ವ್ಲಾಗಲ್ಲಿ ಹೇಳಿರ್ತಾರ ಹುಡುಗರಿಗೆ ಇಲ್ಲಿ ಏನು ಸಿಗಲ್ಲ, ವ್ಯಾಲ್ಯೂಯಬಲ್ ಅಂತ ಅವ್ರಿಗೇನು ಇಲ್ವೇ ಇಲ್ಲ. ವ್ಯಾಲ್ಯೂಯಬಲ್ ಓಪನ್ ಮಾಡು ಗುರು. ನೀನ್ ಶಾರ್ಟ್ಸ್ ಅಂತ ಕೇಳ್ತಾ ಇದ್ದಲ್ಲ, ಅದಕ್ಕೆ ಗೈಸ್ ಅದಕ್ಕೆ ಒಂದೇ ಒಂದು ಶಾರ್ಟ್ಸ್ ತಂದೋಳೆ ಗೈಸ್. ನನಗೆ 200 ರೂಪಾಯಿ ಕೊಟ್ಟಿದ್ದಿದ್ರೆ ನಿಂಗೆ 10 ಶಾರ್ಟ್ಸ್ ಇಸ್ಕೊಂಡು. ಸೈಜ್ ಅಲ್ವೇ ಯಾಕೋ ಎಷ್ಟು ದೊಡ್ಡದೈತೆ ನೋಡಿ ಗೈಸ್. ಅಲ್ಲಿ ಇದ್ದಿದ್ದು ಒಂದೇ ಸೈಜ್ ಅಲ್ವೇನೋ. ಡಬಲ್ ಎಕ್ಸೆಲ್. ಅವ್ನು ಏನ್ ಅಂದಿದ್ದು ಆಗುತ್ತೆ ಅಂತ ತಾನೇ ಅಂದಿದ್ದ ಯಪ್ಪ. ಡಬಲ್ ಎಕ್ಸೆಲ್ ತಗೊಬಂದವಳು. ನಂದು ಇರೋದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ಎಕ್ಸ್ ಹೋಗುತ್ತೆ ಗೈಸ್ ಅಷ್ಟೇ. ಇರ್ಲಿ ಗೈಸ್ ಬಿಡಿ, ಇದೊಂದು ಮೆಮೊರಿ ಹಂಗೆ ಇರ್ಲಿ, ಮನೇಲಿ ಹಾಕೊಂಡಿರ್ತೀನಿ. ಓಕೆ ನೆಕ್ಸ್ಟ್ ನಾನು ನಿಜ ಹೇಳ್ಬೇಕಂದ್ರೆ 250 ರೂಪಾಯಿ ತಾನೆ. ನಾನು ಅಲ್ಲಿ ಸಿಕ್ಕಿದಾಗ ಹೇಳ್ದೆ 250 ರೂಪಾಯಿ ಇದು ಅಂತ. ಫಸ್ಟ್ ಐಟಮ್ ಅವ್ರ ಕೈಯಲ್ಲಿ ಇದೆ ಗೈಸ್ ಇದ್ದಿದ್ದು. ಇವ್ನು ಹೇಳದ್ನಾ ಮತ್ ನೀನ್ ನಾನು ಅವನಿಗೆ ಕೇಳ್ದೆ. ಕರೆಕ್ಟಾ ಗೈಸ್? ಇನ್ನೊಂದು ಶರ್ಟ್ ಟೀ ಶರ್ಟ್ ಗೈಸ್, ಇದು ನನ್ನ ಪರ್ಫೆಕ್ಟ್ ಸೈಜು, ಚೆನ್ನಾಗೈತೆ, ಕ್ರೀಮ್ ಕಲರ್. 699 ರೂಪೀಸ್ ಅಂತ ಗೈಸ್. ಇದು 350 ರೂಪೀಸ್ ಕೊಟ್ಟಿದ್ದು, ಇದು 150 ತಗೊಂಡ. ನಾನು ಕೊಡೇ 350 ಚೆನ್ನಾಗಿರೋ ತೋರಿಸಿ ಅಂದ್ಬಿಟ್ಟು ಇದು ಅವ್ರು ಕೂಡ ಮಾರೋದು 450 ನನಗೆ 350 ಕೊಟ್ಟು 6 ಬರ್ತಾ ಇದೆ. ಇವಳು 2ರಲ್ಲೇ ಮುಗಿಸ್ಬಿಟ್ಟಿದ್ದಾಳೆ. ಅದೇ ನಾನೇನಾದ್ರೂ ಮೆನ್ ಶಾಪ್ ಮಾಡು ಅಂತ ಇದ್ದಿದ್ರೆ ನಾನೊಂದು ಬೆಲ್ಟು, ಒಂದು ಆಂಕ್ಲೆಟ್ ಕೇಳ್ದೆ ತಾನೆ ನಾನು. ಅದೆಲ್ಲ ಬೆಲ್ಟ್ ಎಲ್ಲ ಇವ್ನು ನಾನು ಈಸ್ಕೊಂಡಿಲ್ಲ. ಚೆನ್ನಾಗಿ ಹೋಗ್ಲಿ ಬಿಡಿ ಗೈಸ್. ಒಂದು ಶಾರ್ಟ್ಸ್ ಒಂದು ಟೀ ಶರ್ಟ್ ಅಲ್ಲೇ ಮುಗಿಸವಳೆ. ಇದೆಲ್ಲಾದ್ರೂ ಈಚೆ ಹೋದಾಗ ಹಿಂಗೆ ಹಾಕೊಂಡ್ಬರ್ತೀನಿ. ಆ ಬ್ಲಾಗ್ ನೋಡ್ರಿ. ನಾನು ಶಾರ್ಟ್ಸ್ ಆಲ್ಟರ್ ಮಾಡಿಸ್ತೀನಿ ಗುರು. ಇಲ್ಲಿಗೆ ನಮ್ದು 500 ರೂಪೀಸ್ ಶಾಪಿಂಗ್ ಚಾಲೆಂಜ್ ಮುಗಿದಿದೆ. ಯಾರ್ದು ಮೋಸ್ಟ್ ವ್ಯಾಲ್ಯೂಯಬಲ್ ತಗೊಂಡಿದೀವಿ ಅಂತ ಕಮೆಂಟ್ ಅಲ್ಲಿ ನೀವೇ ತಿಳಿಸಿ. ನನ್ನ ಪ್ರಕಾರ ಇವನೇ ವಿನ್ ಆಗಿದ್ದಾನೆ. ಸೊ ನಿಮ್ಮ ಪ್ರಕಾರ ಯಾರ್ದು ಎಫರ್ಟ್ಸ್ ಜಾಸ್ತಿ ಇದೆ? ನಾನಂತೂ ಇನ್ನ ವ್ಲಾಗ್ ನೋಡಿಲ್ಲ. ಇದು ಸೇಮ್ ಒಂದು 40 ಮಿನಿಟ್ಸ್ ಆಗಿದೆ. 40 ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ನಾನು ಎಷ್ಟು ಐಟಮ್ ಎಷ್ಟು ಅಂಗಡಿಗೆ ಹೋಗಿದೆ ಹೊಡಿತಾವಳು ಗೈಸ್ ಪಾಪ ಅಂತ. ಅಷ್ಟು ಲವ್ ಇಂದ ತಗೊಂಡ್ಬಂದ್ರೆ ಹೆಂಗ್ ನಾಯಿ ಹೊಡೆದಂಗೆ ಹೊಡಿತಾವಳೆ. ಮನೆಗೆ ಹೋಗಿ ಆಯಿಂಟ್ಮೆಂಟ್ ಹಚ್ಕೋತೀನಿ. ಬಾಯ್ ಗೈಸ್. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಜೊತೆ ಮುಂದಿನ ಬ್ಲಾಗ್ ಜೊತೆ ಬರ್ತೀವಿ. ನೆಕ್ಸ್ಟ್ ಬ್ಲಾಗ್ ಜೊತೆ ಬರ್ತೀವಿ. ನೆಕ್ಸ್ಟ್ ಕಂಟೆಂಟ್ ಏನು ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಸೇಯಿಂಗ್ ಎಸ್ ಕೇಳಿದ್ರೆ ನಾವು ಸೇಯಿಂಗ್ ಎಸ್ ಮಾಡಿದ್ದೀವಿ. ಇದು ಹೊಸದಾಗಿ ನಾವು ತೊಗೊಬಂದಿದ್ದೀವಿ. ನೆಕ್ಸ್ಟ್ ನಿಮ್ಗೆ ಏನು ಬೇಕಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೇಕ್ ಕೇರ್. ಬಾಯ್ ಬಾಯ್.